ಜಾಗ ಬಿಡಿ ಯಾಕಣ ಯಾಕೆ ಹಿಂಗ್ ಹೋಗ್ತಿದ್ಯಾ? ಅದು ಅನಿತಾ ಅವ್ರನ್ನ ನೋಡಕ್ಕೆ ಕಣ. ಲವ್ಗೋಸ್ಕರ ಏನೇನೆಲ್ಲ ಮಾಡ್ಬೇಕಪ್ಪ. ಸರಿ ಮೇಡಮ್, ನೀವೇ ನಡ್ಕೊಂಡು ಹೋಗ್ತಾ ಇದೀರಾ? ಏನೇ ಆದ್ರೂ ನಾನ್ ನಿಮ್ ಜೊತೆ ಮಾತ್ರ ಡ್ರಾಪ್ ತಗೊಳಲ್ಲ. ಈ ಸಿಚುವೇಶನ್ ಅದಾಗಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅಂದ್ರೆ ಗಾಡಿ ಇತ್ತಲ್ಲ, ಗಾಡಿಲಿ ಹೋಗ್ಬೋದಿತ್ತು. ಈ ಟ್ರಾಫಿಕ್ ಅಲ್ಲಿ ನನ್ನ ಗಾಡಿ ಓಡ್ಸೋದಕ್ಕೆ ಕಂಫರ್ಟೇಬಲ್ ಆಗಿರಲ್ಲ. ಎಂತ ಟ್ರಾಫಿಕ್ ಇದ್ರು ನಿಮ್ಮನ್ನ ಹೊತ್ಕೊಂಡ್ ಮೆರ್ಸಕ್ಕೆ ನಾನಿದ್ದೀನಲ್ಲ, ನೀವು ಅನ್ನಿ ಸಾಕು. ಏನಂದ್ರಿ? ಏನು ಇಲ್ಲ, ಅದು ಮುತ್ತು ಅಣ್ಣನ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಮಹಿಮಾ ಅವ್ರನ್ನ ಯಾವಾಗ ಮನೆ ತುಂಬಿಸ್ಕೊಳ್ಳೋಣ ಹೇಳಿ. ಓ, ನೀವು ಆಲ್ರೆಡಿ ಅಲ್ಲಿವರೆಗೂ ಯೋಚನೆ ಮಾಡ್ತಿದ್ದೀರಾ? ಇನ್ನೇನ್ ಮೇಡಮ್, ಅವ್ರಿಗೆ ಪ್ಯಾರಿಗೆ ಆಗ್ಬಿಡೈತೆ. ವಾಲ್ಗ ಊದ್ಸ್ಬಿಟ್ರೆ ಮುಗ್ದೋಯ್ತಪ್ಪ. ಹರಿ, ಇಷ್ಟೊಂದು ಆತ್ರ ಪಡೋದ್ ಬೇಡ ಅನ್ಸ್ತಿದೆ. ಇದ್ರಲ್ಲಿ ಆತ್ರ ಪಡೋದ್ ಏನ್ ಬಂತು ಮೇಡಮ್? ಮುತ್ತು ಅಣ್ಣನ್ಗೆ ಮಹಿಮಾ ಅವರು ಮುಂಚೆಯಿಂದ ಗೊತ್ತಲ್ವಾ? ಪರಿಚಯ ಏನೂ ಇದೆ, ಆದ್ರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕಲ್ವಾ? ನೀವ್ ಹೇಳೋದು ಸರಿಯಾಗಿದೆ ಮೇಡಮ್. ಪ್ರೀತಿ ಇದ್ರೆ ಮಾತ್ರ ಸಾಕಾಗಲ್ಲ, ಅರ್ಥನೂ ಮಾಡ್ಕೋಬೇಕು. ಅದು ನಾನು ಮುತ್ತಣ್ಣನ ಬಗ್ಗೆ ಹೇಳ್ತಿದ್ದೀನಿ ಅನ್ಕೊಂಡ್ರಾ? ಇಲ್ಲ ಇಲ್ಲ ಇಲ್ಲ, ನಾನ್ ಮಾತಾಡ್ತಿರೋದು ಅನಿತಾ ಅವ್ರ ಬಗ್ಗೆ. ನಮ್ ಪ್ರೀತಿನ ಎಲ್ಲ ಅರ್ಥ ಮಾಡ್ಕೋಬೇಕು. ನೋಡಿ ಮೇಡಮ್, ಅಲ್ಲಿ ಮನ್ಸಲ್ಲಿರೋರು ಹೇಗೆ ಕಣ್ಮುಂದೆ ಪ್ರತ್ಯಕ್ಷ ಆಗ್ತಾರೆ ಅಂತ. ಅನಿತಾ, ಓ ಅನಿತಾ. ಹಾಯ್. ಮೈ, ಬಾ ನಾವು ಹೋಗೋಣ. ಮೈ ಮೈ, ನನ್ ಕಣ್ಣಿದ್ದ ಇದನ್ನ ನೋಡಕ್ ಆಗ್ತಿಲ್ಲ. ಬಾ, ಇದು ನಡ್ಕೊಂಡೆ ಹೋಗೋಣ. ನಾನ್ ಹಿಂಗ ಆಡ್ತಾ ಇರೋದ್ರಿಂದ ಚಂದನ ಅವ್ರಿಗೆ ಪೊಸೆಸಿವ್ ಆಗ್ತಾ ಇದೆ ಅಂದ್ರೆ ಅವ್ರಿಗೆ ನನ್ ಮೇಲೆ ಸಣ್ಣದಾಗ ಲವ್ ಆಗ್ತಾ ಇದೆ ಕನ್ಫರ್ಮ್. ಅಮಿತ್ ಬಾಯ್, ಮುಂದಿನ ತಿಂಗಳಷ್ಟಲ್ಲಿ ಕೆಲಸ ಎಲ್ಲ ಮುಗಿದಿರ್ಬೇಕು. ಓನರ್ ಬೇರೆ ಡೇಟ್ ಫಿಕ್ಸ್ ಮಾಡ್ಬಿಟ್ಟಿದಾರಂತೆ. ಅಷ್ಟ್ರಲ್ಲಿ ಕೆಲಸ ಮುಗಿಲಿಲ್ಲ ಅಂದ್ರೆ ತೊಂದರೆ ಆಗ್ಬಿಡುತ್ತೆ. ಮಾಡ್ತಿದೀವಲ್ಲ ಭಯ್ಯ. ನೋಡ ಬನ್ನಿ ಇಲ್ಲಿ ನೋಡಿ, ಈ ಮನೆ ಕೆಲಸ ಮುಗಿಯೋವರೆಗೂ ಯಾರು ರಜಾ ಹಾಕೋಗಿಲ್ಲ, ಅರ್ಥ ಆಯ್ತಾ? ಸರಿ, ಹೋಗಿ ಊಟ ಮಾಡ್ಕೊಂಡ್ ಬನ್ನಿ, ಬೇಗ ಬನ್ನಿ. ಭಯ್ಯ ನೀವೇನ್ ತಲೆ ಕೆಡ್ಸ್ಕೊಂಬಿಡಿ, ಬೇಗ ಮುಗಿಯುತ್ತೆ. ಅಷ್ಟೇ ಆದ್ರೆ ಸಾಕು ಭಯ್ಯ. ಯಾಕಂದ್ರೆ ವ್ಯವಹಾರ ಆಗ್ಲಿ ಸಂಬಂಧ ಆಗ್ಲಿ ಮಾತು ತುಂಬಾ ಮುಖ್ಯ. ಮಾತಿಗೆ ತಪ್ಪಿದ್ರೆ ನಂಬಿಕೆ ಕಳ್ಕೊಂಡ್ಬಿಡ್ತೀವಿ. ಅದಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಸರಿ, ಮಾತಿಗೆ ನಡ್ಕೋಬೇಕು. ಭಯ್ಯ, ನಿಮ್ ಹೆಸರು ಹೇಗ್ ಮುತ್ತುನೋ ನಿಮ್ ಮಾತು ಮುತ್ತೆ. ಭಯ, ಅಯ್ಯೇ ಊಟ ಮಾಡಿ. ಆಯ ನೀವು ಊಟ ಮಾಡ್ತಾ ಇರಿ, ನಾನ್ ಬರ್ತೀನಿ. ಮುತ್ತುಜಿ, आपके लिए भी खाना लाई हूँ मैं. ಅಕ್ಕ, ಸುಮ್ಮನೆ ಯಾಕೆ ತೊಂದ್ರೆ ತಗೊಳಕ್ ಹೋದ್ರಿ? ತೊಂದ್ರೆ ಎಂತದೂ ಇಲ್ಲ ಭಯ್ಯ, ಬನ್ನಿ ಕೂತ್ಕೊಳ್ಳಿ, ಊಟ ಮಾಡಿ ಬನ್ನಿ, ಎಲ್ಲ ಒಟ್ಟಿಗೆ ಊಟ ಮಾಡೋಣ. आइए आइए. ಬನ್ನಿ ಭಯ್ಯ. ಸಾಕು. ಮುತ್ತು ಭಯ್ಯ, ನೀವ್ಯಾಕೆ ಪ್ರಭುತ್ವ ಮಾಡ್ಕೋತೀರಿ? ಮಹಿಮಾ ನಿಮ್ ಬಿಡಿಸೋ. ಮುತ್ತು ಭಯ್ಯ, ಹೇಗಿದೆ ಊಟ? ನಿಮ್ ಕೈ ರುಚಿ ಅಷ್ಟು ಚೆನ್ನಾಗಿರಲ್ಲ ಬಿಡಿ. ಎಲ್ಲಾದ್ರೂ ಉಂಟೆ ಅಮಿತ್ ಬಾಯ್? ನಾವ್ ಗಂಡ್ ಮಕ್ಳು ಅಡ್ಗೆಗೆ ಪದಾರ್ಥ ಸೇರಿಸಿ ಅಡ್ಗೆ ಮಾಡ್ತೀವಿ. ಅದೇ ಹೆಣ್ಮಕ್ಳು ಅದ್ರ ಜೊತೆಗೆ ಮನಸ್ಸಲ್ಲಿರೋ ಪ್ರೀತಿನೂ ಸೇರಿಸಿ ಅಡ್ಗೆ ಮಾಡ್ತಾರೆ. ಆ ಕೈ ರುಚಿಗೆ ಎಲ್ಲಾದ್ರೂ ಹೋಲಿಕೆ ಮಾಡಕ್ಕಾಗತ್ತಾ? ಹಲೋ ಹಲೋ ಭಯ್ಯ, ಇದರ ಸಿಗ್ನಲ್ ನೀವೇ. ಭಯ್ಯ ನೀವು ಊಟ ಮಾಡ್ತಾ ಇರಿ, 1 ನಿಮಿಷ ಬರ್ತೀನಿ. ಮಹಿಮಾ ಈ ಬಡ್ಸ್ತಾ ಇರು. ಹಲೋ मुतु जी, थोड़ा और. ಸಾಕು. क्यों, अच्छा नहीं है? ತುಂಬಾ ಚೆನ್ನಾಗಿದೆ. मुतु जी, ಹೇಳಿ. ಅದು ಅದು ಹೇಳಿ, ಪರವಾಗಿಲ್ಲ. ನಾನ್ ನಿಮ್ಮ ಹತ್ರ ಕುಚ್ ಮಾಂಗು. ನನ್ನ ಹತ್ರನಾ? ಸರಿ ಕೇಳಿ, ನನ್ನಿಂದ ಕೊಡಿಸೋದಾಗಿದ್ರೆ ಖಂಡಿತ ಕೊಡಿಸ್ತೀನಿ. ಅದು ಮುಜೆ ಚುಡಿಯಾ ದಿಲಾವೋಗೆ? ಅರ್ಥ ಆಗ್ಲಿಲ್ಲ. ಬ್ಯಾಂಗಲ್ಸ್ ಬ್ಯಾಂಗಲ್ಸ್. ಬಳೆನಾ? ನಿಮ್ಗೆ ಬಳೆ ಅಂದ್ರೆ ಅಷ್ಟೊಂದು ಇಷ್ಟನಾ? ನೀವು ಕಟ್ಸಿದ್ರೆ ಮುಜೆ ಅಚ್ಚಾ ಲಗೇಗಾ. ಮನಸ, ಈ ಡಿಸೈನ್ ಹೇಗಿದೆ? ಓಲ್ಡ್ ಡಿಸೈನ್ ಅನಿಸ್ತಿಲ್ವಾ? ನನ್ಗೂ ಹಾಗೆ ಅನಿಸ್ತಿದೆ, ಆದ್ರೆ ಈ ಡಿಸೈನ್ ಸ್ವಲ್ಪ ಯೂನಿಕ್ ಅಂತ ಅನಿಸ್ತಿಲ್ವಾ? ಹಾ, ಈ ಡಿಸೈನ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮಾನಸ. ಸಂಜನಾ, ಹಾಯ್ ಸರ್. ಹಾಯ್. ನಾನು ಹೇಳಿ ಪ್ರೆಸೆಂಟೇಷನ್ ರೆಡಿ ಇದೆಯಾ? ಹಾ ಸರ್, ರೆಡಿ ಇದೆ. ದಟ್ಸ್ ಗುಡ್. ಈ ಪ್ರೆಸೆಂಟೇಷನ್ ನಮ್ಮ ಕಂಪ್ನಿಗೆ ತುಂಬಾ ಇಂಪಾರ್ಟೆಂಟ್. ಯಾವುದೇ ತಪ್ಪಿಲ್ದಿರೋ ರೀತಿ ನೀವೇ ಪ್ರೆಸೆಂಟೇಷನ್ ಕೊಡಬೇಕು. ಸರ್ ನಾನಾ? ಎಸ್, ನೀವೇ. ಯಾಕೆ, ಏನಾದರೂ ಪ್ರಾಬ್ಲಮ್ ಇದೆಯಾ? ಪ್ರಾಬ್ಲಮ್ ಏನೂ ಇಲ್ಲ ಸರ್,
ನಾನೇ ಮಾಡ್ತೀನಿ. ಏನಾದ್ರೂ ಈ ತರ ಹೇಳಿ ಸಾಲ್ವ್ ಮಾಡೋಣ. ಇಲ್ಲ ಸರ್, ಏನೂ ಇಲ್ಲ, ನಾನು ಮಾಡ್ತೀನಿ. ದಟ್ಸ್ ಗುಡ್. ನಿಮ್ಮಲ್ಲಿರೋ ಈ ಕಾನ್ಫಿಡೆನ್ಸ್ ನಂಗೆ ತುಂಬಾ ಇಷ್ಟ ಆಗೋದು. ನೀವೇ ಮಾಡ್ತೀರಾ. ಓಕೆ ಸರ್, ಥ್ಯಾಂಕ್ ಯು ಸರ್. ಅಯ್ಯೋ, ಇವಾಗ ಏನ್ ಮಾಡ್ಲಿ? ಸರ್ ಬೇರೆ ಪ್ರೆಸೆಂಟೇಶನ್ನ ನಾನೇ ಕೊಡ್ಬೇಕು ಅಂತಿದಾರಲ್ಲ. ಹಲೋ, ಹೇಳಿ ಮೇಡಮ್. ಚಂದನ ಅವರೇ, ನಾಳೆ ನಿಮ್ ಕೇಸ್ದು ಹಿಯರಿಂಗ್ ಇದೆ. ನೀವು ಮತ್ತೆ ನಿಮ್ ಹಸ್ಬೆಂಡ್ ಕೋರ್ಟ್ ಬರ್ಬೇಕಾಗತ್ತೆ. ಮೇಡಮ್, ನಾಳೆನಾ? ಹೌದು ಮೇಡಮ್, ನಾಳೆನೆ. ಮೇಡಮ್, ನಾಳೆ ನಂಗೆ ಆಫೀಸಲ್ಲಿ ಒಂದು ಇಂಪಾರ್ಟೆಂಟ್ ವರ್ಕ್ ಇದೆ. ಈ ಸಾರಿ ನಾನು ಅಟೆಂಡ್ ಮಾಡೋದಕ್ಕಾಗಲ್ಲ. ನೀವು ಇನ್ನೊಂದು ಡೇಟ್ ತಗೋಬೋದಾ? ಏನ್ರಿ, ಮೊದ್ಲು ಡಿವರ್ಸ್ ಆದ್ರೆ ಸಾಕು ಅಂತ ಯಾವಾಗ ಬರ್ಲಿ ಅಂತ ಕೇಳ್ತಿದ್ದವರು, ಈಗ ಕೋರ್ಟ್ ಅವರೇ ಕರೆದ್ರೆ ನೀವೇ ಇನ್ನೊಂದಿನ ಬರ್ತೀನಿ ಅಂತಿದ್ದೀರಾ. ಹಾಗಾದ್ರೆ ಅದು ಡಿವರ್ಸ್ಗಿಂತ ಮುಖ್ಯವಾದ ಕೆಲಸ ಅಂತ ಆಯ್ತು. ಹಾಗೆಲ್ಲ ಏನೂ ಇಲ್ಲ ಮೇಡಮ್. ಪ್ಲೀಸ್ ಮೇಡಮ್, ನೀವು ಇನ್ನೊಂದು ಡೇಟ್ ತಗೊಳ್ಳಿ, ನಾನು ಖಂಡಿತ ಬರ್ತೀನಿ. ಈ ನನ್ನ ಮಗನ ಟೈಮ್ ಹೆಂಗೆ ಅಂದ್ರೆ ತುಂಬಾ ನೋವಾಗ್ತಿದ್ರೆ, ಮನ್ಸಿಗೆ ಬೇಜಾರಾಗ್ತಿದೆ, ಒಳ್ಳೆ ಆಮಿನ ರೇಸಿಗೆ ಬಿಟ್ಟಿಗೆ ಹೋಗ್ಲೋ ಬೇಡವೋ ಅಂತ ಹೋಗ್ತಿರತ್ತೆ. ಅದೇ ನಮಗೆ ಬೇಕು ಅಂದಾಗ ಕಾಲಿಗೆ ಚಕ್ರ ಕಟ್ಕೊಂಡಿರೋ ಥರ ಕೈಗೆ ಸಿಗ್ದಂಗೆ ಓಡ್ತಾ ಇರುತ್ತೆ. ನಾಳೆನೇ ಡಿವೋರ್ಸ್ ಅಂತ ಲಾಯರ್ ಬೇರೆ ಫೋನ್ ಮಾಡಿದ್ರು. ನನಗೆ ನಾಳೆ ಯಾಕಾದರೂ ಆಗ್ತಿದೆಯೋ ಅಂತ ಅನ್ನಿಸ್ತಿದೆ. ಏನಾದರೂ ಮಾಡಿ ಇದರಿಂದ ಎಸ್ಕೇಪ್ ಆಗಬೇಕಲ್ಲ, ಏನು ಮಾಡಲಿ? ಹಲೋ ಮಿಸ್ಟರ್ ಸತ್ಯ ಹರಿಶ್ಚಂದ್ರ ಅವರೇ. ಹೇಳಿ ಮೇಡಮ್. ಏನೋ ಡೀಪ್ ಆಗಿ ಯೋಚನೆ ಮಾಡ್ತಿದ್ದೀರಾ ಅನ್ಸುತ್ತೆ. ಏನ್ ವಿಷಯ? ಹರಿ ಅವ್ರೆ, ನೀವು ಈ ಲೋಕದಲ್ಲಿ ಇಲ್ಲ ಬಿಡಿ. ಹಂಗೇನಿಲ್ಲ, ಹೇಳಿ ಮೇಡಮ್. ಏನಿಲ್ಲ, ನಾಳೆ ಬೆಳಗ್ಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ನೀವು ಮತ್ತೆ ಬೇರೆ ಯಾವ ಪ್ರೋಗ್ರಾಮು ಇಟ್ಕೋಬೇಡಿ. ಇಂಪಾರ್ಟೆಂಟ್ ಕೆಲಸನಾ? ಹೌದು, ಮರಿಬೇಡಿ. ಅಯ್ಯೋ, ಇದು ನನ್ನ ಲೈಫ್ ವಿಷಯ ಮೇಡಮ್. ಏನು ಮಾಡಿ ಬಚಾವಾಗಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಓ, ಇವರು ಪಕ್ಕ ಡಿವೋರ್ಸ್ ವಿಷಯನೇ ಹೇಳ್ತಿರೋದು. ನಾಳೆ ಏನಾದರೂ ಕೋರ್ಟ್ಗೆ ಹೋದರೆ ಡಿವೋರ್ಸ್ ಆಗ್ಬಿಡುತ್ತೆ. ಆಮೇಲೆ ಕಾನೂನು ಪ್ರಕಾರ ನಾನು ಇವರು ಗಂಡ ಹೆಂಡತಿ ಅಲ್ಲ. ಇವರು ನಮ್ಮ ಜೊತೆ ನಮ್ಮ ಮನೇಲಿ ಇರೋದು ಇಲ್ಲ. ಇಲ್ಲ 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 ಇಲ್ಲ, ಹಿಂಗಾಗಬಾರ್ದು. ಮೇಡಮ್ ಇಲ್ಲೇ ಇರಬೇಕು. ಅವ್ರು ಬಿಟ್ಟು ಓದ್ಕೋ ಶಕ್ತಿ ನನಗಿಲ್ಲ. ಅವ್ರು ಇಲ್ಲೇ ಇರಬೇಕು. ಅದಕ್ಕೇನು ಮಾಡಲಿ? ಗಂಟೆ ಮೈ ಒಂದು ಕಾಫಿ ತಗೊಳ್ಳಿ. ಇವತ್ತೇನು ಎಲ್ಲರೂ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಮಳೆ ಬರ್ತಿತ್ತಂದನ ಕೆಲ್ಸ ಕರೆಲ್ಲ. ಬೆಳಗ್ಗೆ ಬಿಸಿಲಲ್ಲಿ ತುಂಬಾ ದಣದಿದ್ರು. ಇನ್ ಮಳೆಲ್ಲೂ ಕೆಲಸ ಮಾಡ್ಬೇಕು ಅಂತ ನಾನೇ ಬೇಡ ಹೋಗಿ ಅಂತ ಹೇಳಿದೆ. ಕಂಟಿ, ನಿಮಗೇನು ಕೆಲಸ ಇರಲಿಲ್ವಾ? ಮಳೆಲೆಲ್ಲ ಯಾರು ಕಸ್ಟಮರ್ ಬರ್ತಾರೆ? ಮಳೆನ ತಪ್ಸ್ಕೊಂಡ್ ಬರೋಸಲ ಸಾಕು ಹೋಯ್ತು. ನಿನಗೇನ್ ಬಿಡಪ್ಪ, ಮಳೆ ಆದ್ರೂ ಬರ್ಲಿ ಸುನಾಮಿ ಆದ್ರೂ ಬರ್ಲಿ ಆರಾಮಾಗೇ ಇರ್ತೀಯ. ಪುಣ್ಯ ಮಾಡಿದ್ಯಾ ಬಿಡೋ ನೀನು. ಇವತ್ತು ಊಟದಲ್ಲಿ ಉಪ್ಪು ಜಾಸ್ತಿ ಆಗಿತ್ತು. ಹೌದಾ? ಇಲ್ವಲ್ಲ ಮೈ, ನಾನ್ ನೋಡೋದಲ್ಲ ಸರಿಯಾಗೇ ಇತ್ತು. ಕಂಟಿಯಣ್ಣ, ನೀನ್ ನಿಜ ಹೇಳ್ತೀಯ ತಾನೆ? ನಿಜ ಹೇಳು, ಊಟದಲ್ಲಿ ಉಪ್ಪು ಜಾಸ್ತಿ ಆಗಿತ್ತು ತಾನೆ? ಹೋಗೋಣ. ಸ್ವಲ್ಪ ಆಗಿತ್ತು. ಸ್ವಲ್ಪ ಏನಲ್ಲ, ಜಾಸ್ತಿನೇ ಆಗಿತ್ತು. ತಿನ್ನಕ್ಕೆ ಆಗ್ಲಿಲ್ಲ. ನಿಜನೇನ್ರು? ಮತ್ತೆ ನಾನ್ ಸುಳ್ಳು ಹೇಳ್ತದ? ಮುತ್ತೋಣ, ನೀವ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ. ಏನೋ ಒಂದ್ ಚಿಟಿಕೆ ಉಪ್ಪು ಜಾಸ್ತಿ ಆಗಿತ್ತು, ಅದೆಲ್ಲ ಆಗ್ತಿರುತ್ತೆ. ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಹೌದಾ ಅತಿಗೆ? ಅಡ್ಜಸ್ಟ್ ಮಾಡ್ಕೋಬೇಕಾ? ಇವಿ ಬಾಕ್ಸ್ ಚೆಕ್ ಮಾಡೋಣ. ಅದೇ ಒಂದ್ ಚಿಟ್ಕೆನ ಅಂತ ನೋಡೋಣ. ಒಂದೇ ಚಿಟ್ಕೆ ಉಪ್ಪು ಜಾಸ್ತಿ ಆಗಿದ್ದು, ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೇಕಿತ್ತು. ಅದ್ಗೆ ಇತ್ತೀಚೆಗೆ ಅಣ್ಣನ ಗಮನ ಎಲ್ಲೋ ಹೋಗ್ತದೆ. ಅದಕ್ಕೆ ಅಡಿಗೆಯಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ಜಾಸ್ತಿ ಆಗ್ತಿದೆ. ಎಲ್ರು ನಗ್ತಿದ್ರೆ ಹರಿ ಯಾಕೇನು ಮಾತಾಡ್ತಿಲ್ಲ? ಅದು ಅಲ್ಲದೆ ಇಂಥ ಅವಕಾಶ ಸಿಕ್ಕರೆ ತಮಾಷೆ ಮಾಡದೆ ಬಿಡೋ ಅಂತವನೇ ಅಲ್ಲ ಅವನು. ಆದ್ರೂ ಹೀಗಿದಾನಲ್ಲ, ಏನಾಯ್ತು? ನಾಳೆ ಬೆಳಗ್ಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ನೀವು ಅಲ್ಲದೆ ಬೇರೆ ಯಾವ ಪ್ರೋಗ್ರಾಮು ಇಟ್ಕೋಬೇಕು. ಅಣ್ಣ, ಅಣ್ಣ ಆದ್ರೇನೋ ಅಡಿಗೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕಿದ್ರೆ ಓಕೆ, ಅಡ್ಜಸ್ಟ್ ಮಾಡ್ಕೋತೀವಿ. ಆದ್ರೆ ನೀನ್ ಲವರ್ ಬಾಯ್ ಅಪ್ಪ. ಗ್ಯಾರೇಜ್ ಬರೋ ಗಾಡಿಗಳ್ದು ನಟ್ಟು ಬೋಲ್ಟ್ ಲೂಸ್ ಮಾಡಿ ಕಳಿಸ್ಬಿಟ್ರೆ ಆಮೇಲೆ ಅವ್ರ ಕತೆ ಅಷ್ಟೇ. ಏನು ಮಾಡಲಿ? ಇದರಿಂದ ಹೇಗಾದರೂ ತಪ್ಸ್ಕೋಬೇಕಲ್ಲ. ಹಾ, ಐಡಿಯಾ ಸಿಕ್ತು. ನಾನು ಇಲ್ಲಿದ್ದು ಇವ್ರ ಕಣ್ಣಿಗೆ ಬಿದ್ದರೆ ತಾನೆ ನಾಳೆ ಕೋರ್ಟ್ಗೆ ಹೋಗ್ಬೇಕು ಅಂತ ಹೇಳೋದು. ನಾನು ಇಲ್ಲಿದ್ರೆ ತಾನೇ ಅದೆಲ್ಲ ಆಗೋದು. ನಾನೇ ಎಸ್ಕೇಪ್ ಆಗ್ಬಿಟ್ರೆ. ಎಸ್ ಹರಿ, ಡೋಂಟ್ ವರಿ. ಹರಿ, ನೀನೇನು ಹೋಗ್ತಿದ್ಯೋ? ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಸರಿ ಅಣ್ಣ. ಅಲ್ಲ ಅಣ್ಣ, ನಾವೆಲ್ಲ ಊಟದಲ್ಲಿ ಉಪ್ಪು ಜಾಸ್ತಿ ಆಗಿರೋ ಬಗ್ಗೆ ಮಾತಾಡ್ತಿದ್ರೆ ನಿನಗೇನು ಗೊತ್ತೇ ಇಲ್ಲ ಅನ್ನೋ ತರ ಮಾತಾಡ್ತಿದ್ಯಾ? ಯಾಕೆ ನೀನ್ ಊಟ ಮಾಡಿಲ್ವಾ? ಅಣ್ಣಂಗೆ ಚಪಾತಿ ಸಬ್ಜಿ ಪಾರ್ಸಲ್ ಬರುತ್ತೋ, ಅದಕ್ಕೆ ಮನೆ ಊಟ ತಿಂದಿರ.
ಅದೇನು ಇಲ್ಲಿ ಯಾರು ನಮ್ ಕನ್ನಡದ ಹುಡುಗಿ ಸಿಕ್ಕಿಲ್ಲ ಅಂತ ಆ ಹಿಂದಿ ಹುಡುಗಿನ ತಗೊಂಬಂದು ಈ ಮುತ್ತಿಗೆ ಮದುವೆ ಮಾಡಕ್ ಹೊರಟಿದ್ದೀರಲ್ಲ, ಅವಳು ಮಾತಾಡೋದು ನಿಮ್ಗೆ ಯಾರು ಅರ್ಥ ಆಗಲ್ಲ. ಇನ್ನು ನೀವು ಮಾತಾಡೋದು ಅವಳಿಗೆ ಅರ್ಥ ಆಗಲ್ಲ. ಅವಳು ಟೀಕೈ ಅಂತಂದ್ರೆ ನೀವು ಯಾಕೆ ಅಂತ ಕೇಳ್ತೀರಾ. ಇನ್ನ ಈ ಮುತ್ತು ಅವಳ ಜೊತೆ ಅದ್ ಹೆಂಗ ಸಂಸಾರ ಮಾಡ್ತಾನೋ ಏನೋ ಆ ಪರಮಾತ್ಮನ್ಗೆ ಗೊತ್ತು. ಏನ್ ಸ್ವಲ್ಪ ಬಾಯ್ ಮಾಡ್ಕೊಂಡು ಸುಮ್ಮನೆ ಇರ್ತೀಯ? ಈಗಲೇ ಅಪ್ಸೆಟ್ ನುಡಿಬೇಡ. ಪ್ರೀತಿಗೆ ಯಾವ ಭಾಷೆನೂ ಬೇಕಾಗಿಲ್ಲ. ಪ್ರೀತಿ ಅನ್ನೋದೇ ಒಂದ್ ಭಾಷೆ. ಸೈಲೆಂಟ್ ಆಗಿದ್ರೆ ಅರ್ಥ ಆಗತ್ತೆ. ಒಬ್ಬೊಬ್ಬ ನೋಡಿದ್ಯಮ್ಮಯಿ, ಕಂಟಿ ವೈಭವಿ ಲವ್ ಮಾಡಕ್ ಶುರು ಮಾಡಿದಾಗಿಂದ ಕವಿ ಆಗ್ಬಿಟ್ಟಿದಾನೆ. ಹ್ಞೂ ಅಣ್ಣ, ಇನ್ ಸ್ವಲ್ಪ ದಿನ ನೀನು ಕವಿ ಆಗ್ತೀಯ. ಸರಿ ಇರು, ಮಾಡ್ತೇನೆ. ಅದಕ್ಕೆ ಯಾಕಿನ್ನು ಮಲಗಿಲ್ಲ? ನಿದ್ದೆ ಬರ್ತಿಲ್ವಾ? ಕಂಡಿ ಹರಿ ಅವರು ಎಲ್ಲೂ ಕಾಣಿಸ್ತಿಲ್ಲ. ಅವನು ಇನ್ನೆಲ್ಲೂ ಹೋಗಿರ್ತಾನೆ. ಅದಕ್ಕೆ ಇಲ್ಲೆಲ್ಲೂ ಹೋಗಿರ್ತಾನೆ. ನೀವು ತಲೆ ಕೆಡ್ಸ್ಕೊಂಬೇಡಿ, ಹೋಗಿ ಮಲ್ಕೊಳ್ಳಿ. ಕಂಡಿ ಹರಿ ಅವರು ನಿಮ್ಮ ಹತ್ರ ಏನಾದ್ರು ಹೇಳಿದ್ರ? ನನ್ನ ಹತ್ರ ಏನು ಹೇಳಿಲ್ಲ. ಅದಕ್ಕೆ ಇರಿ, ಎಲ್ಲಿದ್ದಾನೆ ಅಂತ ಫೋನ್ ಮಾಡಿ. ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಏನು ಸ್ವಿಚ್ ಆಫ್? ನೀವೇನು ಗಾಬರಿ ಆಗ್ಬಿಡಿ. ಅದಕ್ಕೆ ಅವ್ನು ಸೋಂಬೇರಿ ಅಂತ ನಿಮಗೂ ಗೊತ್ತಲ್ವಾ. ಫೋನ್ ಚಾರ್ಜ್ ಆಗ್ತದೆ, ಎಲ್ಲಿ ಬಿಸಾಕಿದಾನೋ. ನೀವು ತಲೆ ಕೆಡ್ಸ್ಕೊಬೇಡಿ, ಹೋಗಿ ಮಲ್ಕೊಳ್ಳಿ. ಅಣ್ಣ ಒಂದ್ ಅದೇ ನೀವು ತಲೆ ಕೆಡ್ಸ್ಕೊಬೇಡಿ, ಹೋಗಿ ಮಲ್ಕೊಳ್ಳಿ. ಅಣ್ಣ ಒಂದ್ ಅದೇ ಏನಾಯ್ತು? ಯಾಕೆ ಗಾಬರಿಲಿದ್ದೀರಾ? ಮೈ ಹರಿ ಅವರು ಎಲ್ಲೂ ಕಾಣಿಸ್ತಿಲ್ಲ. ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಿದೆ. ಹೌದಾ? ನಾನು ಅವಾಗ್ಲೂ ಊಟ ಮಾಡ್ಬೇಕಾದ್ರೆ ಇಲ್ಲೇ ಇದ್ದ. ಅದಕ್ಕೆ ಎಲ್ಲೋದೆ ಇವನು? ಅದೇ ನನ್ಗೂ ಗೊತ್ತಾಗ್ತಿಲ್ಲ. ಅದಕ್ಕೆ ಒಂದು ನಿಮಿಷ ಇರಿ. ಅದಕ್ಕೆ ಕಾರ್ ಇಲ್ಲ ಅಂದ್ರೆ ಅಣ್ಣ ಯಾವ್ದೋ ಕೆಲಸದ ಮೇಲೆ ಹೊರಗಡೆ ಹೋಗಿರ್ತಾನೆ. ಮೈ, ನೀನ್ ಯಾಕೋ ಇನ್ನು ಮಲಗಿಲ್ಲ? ಅಣ್ಣ ಒಂದು ಪ್ರಾಬ್ಲಮ್ ಆಗಿದೆ ಅಣ್ಣ. ನಂದೊಂದು ಹಳೆ ಪ್ರಾಜೆಕ್ಟು ಮೇಲ್ಗಡೆ ಇದೆ, ಅದೊಂದು ಚೂರು ಎತ್ಕೊಡ್ಬಾರ ಅಣ್ಣ. ಸ್ಟೂಲ್ ಹಾಕೊಂಡು ಎತ್ಕೋಗ ಅಣ್ಣ. ಸ್ಟೂಲ್ ಹಾಕೊಂಡು ಎತ್ಕೊಳಂಗಿದ್ರೆ ನಾನು ಯಾಕಣ್ಣ ನಿನ್ನ ಕೇಳ್ತಿದ್ದೆ? ನೀನ್ ಬಾರಣ ಅಣ್ಣ, ನೀನ್ ಬಾರಣ. ಅರೀ, ನಿನ್ ತಲೆನೇ ತಲೆ ಕಣ. ನಿನ್ಗಿರೋ ಐಡಿಯಾಗಳಿಗೆ ನೀನ್ ಎಲ್ಲೋ ಇರ್ಬೇಕಿತ್ತು. ಮಾಸ್ಟರ್ ಪೀಸ್ ಕಣ ನೀನು, ಮಾಸ್ಟರ್ ಪೀಸ್. ಮೇಡಮ್, ಇಂಪಾರ್ಟೆಂಟ್ ಕೆಲಸ ಅಂತೀರಲ್ವಾ, ಇವಾಗ ಏನ್ ಮಾಡ್ತೀರಾ? ನಾಳೆ ದಿನ ಮುಗಿಯೋವರೆಗೂ ನಾನ್ ನಿಮ್ ಕೈಗೆ ಸಿಗೋದೇ ಇಲ್ಲ. ನಾನೇನಾದ್ರು ಅಲ್ಲೇ ಇದ್ದಿದ್ರೆ ಪಕ್ಕ ಲಾಕ್ ಆಗ್ತಿದೆ. ಅದಕ್ಕೆ ಇಲ್ಲಿಗೆ ಬಂದು ನಾಳೆ ಕೋರ್ಟ್ ಕೇಸ್ನ ಬ್ರೇಕ್ ಮಾಡ್ತಾ ಇದೀನಿ. ಹೀಗೆ ಮುಂದೆ ಹೋಗ್ತಾ ಇದ್ರೆ ಒಂದಿನ ನಮ್ ಕೇಸ್ ನಡೆಸ್ತಾ ಇರೋ ಲಾಯರು ನಿಮ್ ಕೇಸ್ ನಾನು ನಡ್ಸಕ್ಕಾಗಲ್ಲ, ದಯವಿಟ್ಟು ಹೊಟ್ಟೋಗ್ಬಿಡಿ ಅಂದ್ಬಿಟ್ಟು ತಲೆ ಕೆಟ್ಬಿಟ್ಟು ಕೈ ಮುಗಿತಾರೆ. ಕೊನೆಗೆ ಅಷ್ಟೇ ಆಗದು. ಏನ್ ಕನ್ಸ ನಿಜನಾ? ಇದೇನು ಮೇಡಮ್ ಇಷ್ಟೊಂದು ಕಾಡ್ತಿದ್ದೀರಾ? ಎಲ್ಲೆಲ್ಲೂ ನೀವೇ ಕಾಣಿಸ್ತಿದ್ದೀರಾ. ಹಿಂಗ್ ಕಾಣಿಸೋದು ಸರಿನಾ? ನೀವೇ ಹೇಳಿ ಮೇಡಮ್. ನೀವಿಲ್ಲಿ ಹೇಗ್ ಬಂದ್ರಿ? ನಾನ್ ಇಲ್ಲಿಗೆ ಹೇಗ್ ಬಂದೆ ಅನ್ನೋದು ಬಿಡಿ, ನೀವ್ ಇಲ್ಲಿ ಏನ್ ಮಾಡ್ತಿದ್ದೀರಾ? ಅದು ಹರಿ ಅವ್ರೆ, ನಾನ್ ನಿಮ್ಗೆ ಮೊದ್ಲೇ ಹೇಳಿದ್ದೆ ಅಲ್ವಾ, ನಾಳೆ ನಂಗೆ ಇಂಪಾರ್ಟೆಂಟ್ ಕೆಲಸ ಇದೆ, ನೀವು ಫ್ರೀ ಮಾಡ್ಕೊಂಡಿರಿ ಅಂತ. ಇಲ್ಲೇನ್ ಮಾಡ್ತಿದ್ದೀರಾ? ಏನ್ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಮನೆಗೆ ಹೋಗೋಣ. ಅದು ಮೇಡಮ್, ಒಂದು ಡ್ಯೂಟಿ ಒಪ್ಕೊಂಡಿದ್ದೀನಿ, ಹೋಗ್ಬೇಕು. ಕಸ್ಟಮರ್ ಕಾಲ್ ಮಾಡ್ತಾರೆ, ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಯಾವ ಕಸ್ಟಮರ್ ಅದು? ಫೋನ್ ಕೊಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಸುಳ್ಳೆಲ್ಲ ಹೇಳ್ಬಿಡಿ. ನಡೀರಿ ಸುಮ್ನೆ. ನಡೀರಿ ಅಂತ ಹೇಳ್ದೆ ಅಲ್ವಾ?